ಬೆಂಗಳೂರಿಗೆ ಇವತ್ತು ನೆನ್ನೆಲ್ಲ ನೋಡಿದೆ. ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರುಗಳು ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರು ಕೃತಜ್ಞತೆ ಇಲ್ಲ, ಏನು ಮಾಡಿದ್ರು ಅದು ವ್ಯರ್ಥ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲೇ ಅರ್ಥ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋಂಥ ಅರ್ಥ ಭಾಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರ್ದು, ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ, ಇವ್ರು ಏನು ಹೇಳಿದ್ರು ಕೇಳಬೇಕು, ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು. ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ ಅಂತ. ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ. ಕೊಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ. ಗಾಳಿ ಬಂದಿದ ತಕ್ಷಣ ಮೀಟ್ರ್ ಹೊಡುತ್ತೆ. ಆ ಗಾಳಿಗೂ ಸಹ ದುಡ್ಡು. ಇವಾಗ ನೀರು ಬಂದರೂ ಕಷ್ಟ ಅನುಭವಿಸ್ಕೊಳ್ಳೋಣ, ಆದರೆ ಗಾಳಿಗೆ ದುಡ್ಡು, ನೀರಿಗೂ ದುಡ್ಡು. ನೀರು ಇಲ್ಲ, ದುಡ್ಡು ಕೊಡಬೇಕು. ಈಗ ಇವ್ರು ಮಾಡ್ತಾರಂಥದ್ದೆಲ್ಲ ಕಾರಣ ಏನು ಗೊತ್ತಾ? ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ. ಅಕ್ಕಿ ಕೊಡ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ರು, ಅದರಲ್ಲಿ 5 kg ನಮ್ಮದು ಸೇರಿಸ್ಕೊಂಡು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಡೋಂಥ 5 kgಗೂ ಇವರು ಲೇಬಲ್ ಹಾಕ್ಕೊಂಬಿಟ್ರು 10 kg ಅಂತ. ಇವ್ರು ಕೊಡ್ತಾ ಇರೋದೆಷ್ಟು? ಇನ್ನು 5 kgಗೆ ದುಡ್ಡಿಲ್ಲ ಇವ್ರ ಹತ್ರ. ಬಸ್ಗಳು ರೀಬೆಲ್ಟ್ ಇರೋಕ್ಕೆ ದುಡ್ಡಿಲ್ಲ. ಗೃಹಲಕ್ಷ್ಮಿ ಯೋಜನೆ ಪಾಪ ಹೆಣ್ಣು ಮಕ್ಕಳು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಜನ, ಅವ್ರನ್ನೂ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನಿಲ್ಲಿಸ್ಬಿಟ್ಟು ಅವ್ರಿಗೆ 2000 ಅಂತ ಹೇಳ್ಬಿಟ್ಟು ಅವ್ರನ್ನೂ ಬದುಕಕ್ಕೆ ಬಿಡ್ತಾ ಇಲ್ಲ. ಬಸ್ಸಿಗೆ ರೀಬೆಲ್ಟಿಗೆ ದುಡ್ಡಿಲ್ಲ. ಪಾಪ ರಾಮಲಿಂಗಾರೆಡ್ಡಿ ಅವರು ರೋಡ್ಗಳು ಏನೋ ನಾನು ಮಾಡಬೇಕು ಅಂದ್ಕೊಂಡಿದ್ರು, ಅದು ಹೋಯ್ತು. ಇವತ್ತು ಒಂದು ವಾರ್ಡ್ಗೆ 15 ಲಕ್ಷ ಗುಂಡಿ ಮುಚ್ಚೆ ಕೊಟ್ಟವ್ರೆ. ಎಷ್ಟು? 15 ಲಕ್ಷ. 964 ಕಿಲೋಮೀಟ್ರು RR ನಗರ ಇರೋದು. ಒಂದೇ ಒಂದು ವಾರ್ಡ್ 224 ಕಿಲೋಮೀಟ್ರ್. ₹1 ಬರಲ್ಲ. 224 ಕಿಲೋಮೀಟ್ರಿಗೆ 15 ಲಕ್ಷ ಭಾಗ ಮಾಡಿದ್ರೆ 4 ಗುಂಡಿನೂ ಮುಚ್ಚಕ್ಕ. 4 ಗುಂಡಿ. ಆಮೇಲೆ ಟನಲ್ ಟ್ರೈನ್ ಅಂತ ಮಾಡ್ತಾವ್ರಿ. ನಾನು ಒಂದೇ ಒಂದು ಹೇಳ್ತೀನಿ, ಟನಲ್ ಬಸ್ ಅಲ್ಲ, ಟನಲ್ ರೋಡ್ ಮಾಡ್ತಾವ್ರೆ. ಅದು 24 ಮೀಟರ್ಸ್ ಟನಲ್ ರೋಡ್, 24 ಮೀಟರ್ಸ್. ಅದರಲ್ಲೂ ಒಂದು ಒಟ್ಟು ಅವ್ರು ಮಾಡ್ತಾ ಇರೋದು 18 ಕಿಲೋಮೀಟ್ರ್ ಪ್ರಪೋಸಲ್ ಕೊಟ್ಟಿದ್ದಾರೆ. 18 ಕಿಲೋಮೀಟ್ರಿಗೆ 15,000 ಕೋಟಿ. 15,000 ಕೋಟಿ. ಒಂದು 43,000 ಸ್ಕ್ವೇರ್ ಫೀಟ್ನ ಅಕ್ವಿಜೇಷನ್ ಮಾಡಿದ್ರೆ 1 ಎಕರೆಗೆ ಹೆಚ್ಚು ಕಮ್ಮಿ 20,000 ಸ್ಕ್ವೇರ್ ಫೀಟ್ ಬೀಳ್ತಾರೆ. ಇವ್ರು ಮಾಡ್ತಾ ಇರೋಂಥದ್ದು 1-2 ಟನಲ್ ಏನಾದ್ರು ರಸ್ತೆ ಮಾಡಿದ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ ಇದು. DPR ಕರೀತಾರೆ, ಯಾವುದೋ ಒಂದು ಕಾಂಟ್ರಾಕ್ಟ್ರನ್ನ ಕರೀತಾರೆ, ಅವ್ರನ್ನ ಕುಂಡ್ರಿಸ್ಕೊತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಅವ್ರನ್ನ ಕಳಿಸ್ತಾರೆ. ಇಷ್ಟೇ ಆಗ